ಸರ್ ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ 73,000 ಡ್ರೈವ್ ಆಗಿದೆ. ಇದು ಬಂದಿದೆ ನಿಮಗೆ ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನೆಕ್ಸಾನ್ 2018 ಮಾಡಲು ಸೆಕೆಂಡ್ ಓನರ್ ಗಾಡಿ. ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರು ಕೂಡ 4,80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ವರ್ಣ 2012 ಮಾಡಲು ಸೆಕೆಂಡ್ ಓನರ್ 98,000 ಡ್ರೈವ್ ಆಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಗುರು ನೀವೇನಾದ್ರು i20 ನೋಡ್ತಾ ಇದ್ರೆ ನಿಮಗೆ ಆಲ್ಮೋಸ್ಟ್ ಈ ವೇರಿಯಂಟ್ ಅಲ್ಲಿ ತುಂಬಾ ಜನಕ್ಕೆ ಇಷ್ಟನೇ ಆಗುತ್ತೆ. ಅದ್ರಲ್ಲಿ ನನಗೂ ಅಂತ ಹೇಳ್ಬೋದು, ಯಾಕಂದ್ರೆ ಗೇರ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಇಲ್ಲಿ ನಿಮಗೆ 3 ಇರುತ್ತೆ ನೋಡಿ, 3 ರೆಡ್ ಒಂದು ವೈಟ್ ಅಂಡ್ ಈ ಒಂದು 2 ರೆಡ್ ಒಂದು ವೈಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಸಿಟಿಲೆಲ್ಲ ಓಡಿಸ್ಬೇಕಂದ್ರೆ ಗೇರಲ್ಲೆಲ್ಲ ಆಗಲ್ಲ. ಸೊ ಲೇಡೀಸ್ಗಳಿಗೆ ಆಲ್ಮೋಸ್ಟ್ ತುಂಬಾ ಕಷ್ಟ. ಅವ್ರು ಏನು ಮಾಡ್ತಾರೆ ಆಟೋಮೆಟಿಕ್ ವೇರಿಯಂಟ್ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬೋದು. ಸೊ ಅದು ಬಂದು 2015 ಮಾಡಲು, ಇದು ಒಂದು 2020 ಮಾಡಲ್ ಆಗಿರುತ್ತೆ, ಇದು ಬಂದು 2019 ಮಾಡಲ್ ಆಗಿರುತ್ತೆ. ಅಂಡ್ ಈ ಗಾಡಿ ನೋಡ್ತೀರಾ 2016 ಮಾಡಲ್ ಆಗಿರುತ್ತೆ. ಸರ್ ನಿಮ್ಮ ಹತ್ರ i20 ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? 6 lakhs ಇದೆ ಸರ್. ಸೊ ಇವ್ರ ಹತ್ರ ಇಷ್ಟು ಮಾತ್ರ ಅಲ್ಲ, ಬನ್ನಿ ಇನ್ನೂ ತೋರಿಸ್ತೀನಿ. ಸೊ ನಿಮ್ಗೆ ವರ್ಣ ಬೇಕಾ? ವರ್ಣ ಕೂಡ ಅವೈಲೇಬಲ್ ಇದೆ ಸರ್. ಯಾರಾದರೂ ಮರೋಜಾ 7 ಸೀಟರ್ ವೆಹಿಕಲ್ ನೋಡ್ತಾ ಇದ್ರೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸು 7 ಸೀಟರ್ ವೆಹಿಕಲ್ ನೀವು ಬೇಕು ಅನ್ನೋರು ಬಂದು ನೋಡ್ಬೋದು. ಮರೋಜಾ ಅಂತ ಸರ್. ಯಾರಾದರೂ ಬ್ರೀಜಾ ZDI ನೋಡ್ತಿದ್ರೆ ತುಂಬಾ ಚೆನ್ನಾಗಿದೆ ಗಾಡಿ ಬಂದು, ಅದು ಕೂಡ ಅವೈಲೇಬಲ್ ಇದೆ. ಸೊ ಗುರು ನೀವೇನೋ ನೆಕ್ಸಾನ್ ನೋಡ್ತಾ ಇದ್ರಾ? ಓಲ್ಡ್ ಬೇಕಾ? ಓಲ್ಡ್ ಅವೈಲೇಬಲ್ ಇದೆ. ನ್ಯೂ ಬೇಕಾ? ನ್ಯೂ ಅವೈಲೇಬಲ್ ಇದೆ. ಸರ್ ಇದೇ ಮಾಡಲು ಸರ್ ಇದು 21 ಅದು 18. ಸೊ ಗುರುಗಳು ಇವ್ರ ಹತ್ರ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇಜಾನಿದೆ, ತೋರಿಸ್ತೀನಿ ಬನ್ನಿ. ಸರ್ ಕ್ಲೈಂಬರ್ ಸರ್ 2020 ಮಾಡಲ್, ಅದು ಕೂಡ ಅವೈಲೇಬಲ್ ಇದೆ ಗುರುಗಳೇ. ಸೊ ಗುರುಗಳೇ ತಾರ್ ಇದೆ 2020 ಮಾಡಲು, ಬಟ್ ಸೋಲ್ಡ್ ಆಗ್ಬಿಟ್ಟಿದೆ ಸರ್. ಸೋಲ್ಡ್ ಆಗಿದೆ, ಆದ್ರೆ ಲೋನ್ಗೆ ಹೋಗಿದ್ದಾರೆ. ಅಕಸ್ಮಾತ್ ಲೋನ್ ಆಗಿಲ್ಲ ಅಂದ್ರೂ ಕೂಡ ನೀವು ಬಂದು ನೋಡಿ, ಅಕಸ್ಮಾತ್ ಆದ್ರೆ ನಿಮಗೂ ಮಾಡ್ಕೊಡೋಣ. ಈ ಥರ ಗಾಡಿ ಇದೊಂದು ಮಾತ್ರ ಅಲ್ಲ, ಸೊ ಬರ್ತಾನೆ ಇರುತ್ತೆ ಅವ್ರ ಹತ್ರ ತಾರ್ಗಳು. ಆಲ್ಮೋಸ್ಟ್ ನೀವು ಎನ್ಕ್ವೈರಿ ಮಾಡಿ ಸ್ಕ್ರೀನ್ ಅಂತ ನಂಬರ್ಗೆ. ಸೊ ಇಲ್ಲ ಅಂದ್ರೂ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಸರ್ ಇದು 6 ಲಕ್ಷ ಹೇಳ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಬಂದರೆ 5.75 ಆಗುತ್ತೆ ಸರ್. ಸರ್ ಇದು 6 ಲಕ್ಷ ಹೇಳ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಬಂದರೆ 5.75 ಆಗುತ್ತೆ ಸರ್. ಸೊ ಹಾಯ್ ಗುರುಗಳೇ. ಸೊ ಒಂದು ವ್ಯಾಲ್ಯೂ ಗೊತ್ತಾಗೋದು ಒಬ್ಬ ವ್ಯಕ್ತಿಯಿಂದ, ಅವನಿರೋ ಒಂದು ಪೊಸಿಷನಿಂದ ಅಂತ ಹೇಳ್ತಾರೆ. ಬಟ್ ವ್ಯಾಲ್ಯೂ ಇರಬೇಕು ಅಂತಂದರೆ ನಾವು ಏನೇ ವೆಹಿಕಲ್ನ ತಗೊಳ್ಳಿ, ಇಲ್ಲಾಂದರೆ ನಾವು ಏನೇ ಕೆಲಸ ಮಾಡಲಿ, ಎಲ್ಲ ಥರಲ್ಲೂ ವ್ಯಾಲ್ಯೂಬಲ್ ಆ್ಯಂಡ್ ವ್ಯಾಲ್ಯೂ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರೂ ತುಂಬ ಒಳ್ಳೆ ಕಾರ್ಗಳು ಒಳ್ಳೆ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ನಾನು ಇವತ್ತು ಬಂದಿದ್ದೀನಿ ವ್ಯಾಲ್ಯೂ ಕಾರ್ಸ್ಗೆ. ಓಕೆನಾ? ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಮಧು ಅಂತ. ಓಕೆ ಸರ್ ನಮ್ಮ ವ್ಯಾಲ್ಯೂ ಕಾರ್ಸ್ಗೆ ಬಂದಿದ್ದಕ್ಕೆ ನಮಗೂ ಖುಷಿ ಆಯಿತು. ಓಕೆ ಸರ್, ನಮ್ಮ ವ್ಯಾಲ್ಯೂ ಕಾರ್ಸಲ್ಲಿ ನಾವು ಹೇಳೋದಿಷ್ಟೇ, ನನ್ನ ಹತ್ರ ಕ್ವಾಲಿಟಿ ವೆಹಿಕಲ್ಸ್ ಮಾಡಬೇಕು. ಆಮೇಲೆ ಎಲ್ಲ ಲೋ ಎಂಡಿಂದ ಹೈ ಎಂಡ್ ಗಂಟನೂ ನನ್ನ ಹತ್ರ ಗಾಡಿಗಳಿದೆ ಸರ್. ಆಮೇಲೆ ನಾವು ಸೆಲೆಕ್ಷನ್ಸ್ ಏನಂದರೆ, ಒಂದು ಗಾಡಿನ ತರಬೇಕಾದ್ರೆ ಇಂಥ ಗಾಡಿ ಇವಾಗ ಒಬ್ಬ ಕಸ್ಟಮರು ಬಂದು ಸಡನ್ಲಿ ಅವನು ಯೋಚನೆ ಮಾಡಲ್ವಾ, ಆ ಥರ ಯೋಚನೆ ಮಾಡಿ ಒಬ್ಬ ಕಸ್ಟಮರ್ಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಗಾಡಿಗಳನ್ನ ತಂದಿದ್ದೀನಿ. ಎಲ್ಲ ಸೆಲೆಕ್ಷನ್ ವೆಹಿಕಲ್ ತಂದಿದ್ದೀನಿ. ಆಲ್ಮೋಸ್ಟ್ i20 ಅಂದರೆ 4 ವೆಹಿಕಲ್ಸ್ ಏನಕ್ಕೆ ತಂದಿದ್ದೀವಿ ಅಂದರೆ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೆ ತಂದಿದ್ದೀವಿ, ಕ್ವಾಲಿಟಿ ಇರಲಿ ಅಂತ. ಆಮೇಲೆ ಬಲೆನೋ ಇರ್ಬೋದು, ವೋಕ್ಸ್ವ್ಯಾಗನ್ ಪೋಲೋ ಇರ್ಬೋದು, ನಿಮಗೆ ನೋಡಿ ಇದು ನೋಡಿದ್ರಿ, ಬುಲೆರೋ ನೋಡಿದ್ರಿ, ಮಹೇಂದ್ರ ಟಾರ್ ನೋಡಿದ್ರಿ, ನಮ್ಮ ಹತ್ರ ನೆಕ್ಸಾನು, ಬ್ರೀಝಾ, ನನ್ನ ಹತ್ರ ಆಲ್ಮೋಸ್ಟು ಮೂವಿಂಗ್ ಆಗೋವಂಥ ವೆಹಿಕಲ್ಲು, ಯೂಸ್ ಮಾಡೋ ಅಂಥ ವೆಹಿಕಲ್ಸ್ಗಳನ್ನ ನಾನು ತಂದಿದ್ದೀನಿ. ಅದು ಕ್ವಾಲಿಟಿ, ಆಲ್ಮೋಸ್ಟ್ ಕ್ವಾಲಿಟಿ ವೆಹಿಕಲ್ಸು. ನನ್ನ ಹತ್ರ ಸಿಂಗಲ್ ಓನರೇ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಸಿಂಗಲ್ ಅಥವಾ ಸೆಕೆಂಡು ಜಾಸ್ತಿ ತಂದಿರ್ತೀವಿ. ಗಾಡಿ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಬಂದು ಚೆಕ್ ಮಾಡಿಸಿ, ಇಲ್ಲ ಯಾರು ನಿಮ್ಮ ಮೆಕ್ಯಾನಿಕ್ಸ್ ಇದ್ದರೆ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ನೀವು ಬೈ ಮಾಡ್ಕೊಬೋದು ಸರ್. ಸರ್ ನಾನಿಲ್ಲಿ ಇವತ್ತು ಈ ಗಾಡಿಗಳನ್ನ ನಾನು ಸೇಲ್ ಮಾಡ್ತಾ ಇರೋದೇ ಒಂದು ಗಣೇಶನ ಒಂದು ಹಬ್ಬಕ್ಕೆ ಸ್ಪೆಷಲ್ ಆಫರ್ ಕೊಡಬೇಕು ಅಂತ ಎಲ್ಲ ಫೈನಲ್ ಹೇಳಿದ್ದೀನಿ. ಯಾರು ಇಂಟ್ರೆಸ್ಟ್ ಇರೋರು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಬನ್ನಿ ನಮ್ಮ ಶೋರೂಮ್ಗೆ. ಆಲ್ಮೋಸ್ಟ್ ನಾನು ಏನು ಹೇಳಿದ್ದೆ ಇನ್ನೂ ಒಳ್ಳೆ ಪ್ರೈಸ್ಗೆ ನಾನು ನಿಮಗೆ ಗಾಡಿನ ಮಾಡಿಕೊಡ್ತೀನಿ. ಓಕೆ, ಸೊ ಈ ವಿಡಿಯೋ ಸ್ಪೆಷಲ್ ಇಷ್ಟೇ. ಗಣೇಶ ಸರ್ ಒಂದು ಸೆಕೆಂಡ್, ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್. ಸೇಮ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸರ್. ಇನ್ನೊಂದು ಗುರುಗಳೇ, ನಿಮಗೂ ಅಷ್ಟೇ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಇವಾಗ ಪರ್ಟಿಕ್ಯುಲರ್ ಈ ವಿಡಿಯೋದಲ್ಲಿ ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ಸೊ ಒಂದು ಕಾರ್ಗಳದ್ದು ಏನು ವ್ಯಾಲ್ಯೂ ಇದೆ ಅದನ್ನು ಫೈನಲ್ ಪ್ರೈಸಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಡೈರೆಕ್ಟಾಗಿ ಬಂದು ಸರ್ ಇನ್ನೂ ಕಮ್ಮಿ ಮಾಡಿ, ಅದು ಮಾಡಿ ಇದು ಮಾಡಿ ಹೇಳೋದು ಬೇಡ. ಯಾಕೆಂತಂದರೆ ಸೊ ಬರೋರಿಗೆ ಡೈರೆಕ್ಟಾಗಿ ಬರ್ರಿ, ನಿಮ್ಮ ಕಾರ್ ಯಾವುದು ಇಷ್ಟ ಆಯ್ತು ಅದು ನೋಡಿ. ಒಂದ್ಸಲ ಗಾಡಿ ನಿಮ್ಗೆ ಓಡ್ಸಕ್ಕೆ ಬರುತ್ತೆ, ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬರಲ್ಲ, ಕೆಲವೊಂದು ಇಂಜಿನ್ ಬಗ್ಗೆ ಚೆಕ್ ಮಾಡೋಕ್ಕೆ ಬರಲ್ಲ ಅಂದರೆ ನಿಮ್ಮ ಜೊತೆ ಇಬ್ಬರಲ್ಲ 3 ಜನ ಮೆಕ್ಯಾನಿಕ್ ಬಗ್ಗೆ ಕರ್ಕೊಂಡ್ಬನ್ನಿ, ಇಲ್ಲ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ಗಾಡಿನ ತಗೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಕಾರ್ಸು ಆ್ಯಂಡ್ ಎಲ್ಲ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಕಾರ್ಗಳಾಗಿರುತ್ತೆ. ಎಲ್ಲ ಆಲ್ಮೋಸ್ಟ್ ಸೆಲೆಕ್ಟೆಡ್ ಕಾರ್ ಅಂತ ಮೊದಲೇ ಹೇಳಿದ್ದಾರೆ. ಸೊ ಇನ್ನೇನು ಸರ್, ಇನ್ನೊಂದು ನಮ್ಮ ವ್ಯೂವರ್ಸ್ಗಳು ಕೆಲವರು ಗುರುಗಳು ನೋಡಬೇಕಾದ್ರೆ ಅವ್ರ ಕಾರ್ಗಳನ್ನ ಎಕ್ಸ್ಚೇಂಜ್ ಮಾಡಬೇಕು, ಸ್ವಿಚ್ ಆಗಬೇಕು ಬೇರೆಯಿಂದ ಇನ್ನೊಂದು ಕಾರ್ಗೆ ಅಂತ ಹೇಳ್ತಾರೆ. ಎಕ್ಸ್ಚೇಂಜ್ ಆಫರ್ ಸರ್, ಎಕ್ಸ್ಚೇಂಜ್ ಕೂಡ ನಾನು ಮಾಡ್ಕೊಡ್ತೀನಿ. ಏನಂದರೆ ಫಸ್ಟ್ ಓನರ್ ಸೆಕೆಂಡ್ ಓನರ್ ಇದ್ದರೆ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಅದು ಅಲ್ಲದೆ ನಾನು ಗಾಡಿ ನೋಡ್ದೇನೆ ನಾನೇನು ರೇಟ್ ಹೇಳಲ್ಲ, ಗಾಡಿ ತಗೊಂಬನ್ನಿ, ಅದು ಕೂಡ ನಾನು ಬೈ ಮಾಡ್ಕೊತೀನಿ. ಓಕೆನಾ? ಸೊ ಇಷ್ಟೇ ಎಕ್ಸಾಕ್ಟಾಗಿ ಹೇಳ್ತಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಗಣೇಶ ಹಬ್ಬದ ಪ್ರಯುಕ್ತ ಒಂದು ಫೈನಲ್ ಪ್ರೈಸ್ಗಳನ್ನ ಹೇಳುವಂಥ ಶೋರೂಮ್ ಕರ್ಕೊಂಡು ಬಂದಿರಿ. ಅದರಲ್ಲೂ ಸೆಲೆಕ್ಟೆಡ್ ಕಾರ್ಗಳು, ನಿಮಗೆ ಬೇಕಾದಂಥ ಕ್ವಾಲಿಟಿ ಕಾರ್ಗಳು ಇಲ್ಲಿದೆ ಅಂತ ಹೇಳ್ಕೊಬೋದು. ಯಾಕಂದರೆ ಒಂದು ಕಡೆ 50 ಇರ್ಬೋದು, 100 ಇರ್ಬೋದು, ಬಟ್ 50, 100ರಲ್ಲಿ 1, 2ನ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಕಾರ್ ಸೆಲೆಕ್ಟ್ ಮಾಡಿ ತಂದು ಇವ್ರು ಕೊಡ್ತಾರೆ ಅಂತ. ಯಾಕೆಂದರೆ ಇವರು ಕ್ವಾಲಿಟಿ ಕೊಡೋದ್ರಿಂದ ನಿಮಗೂ ಖುಷಿ ಆಗಬೇಕು,
ಮತ್ತೆ ಏನಂತಾರೆ ಚೈನ್ ಲಿಂಕ್ ಥರ ನೀವು ಇನ್ನೂ ಆಕ್ಷನ್ ಕರ್ಕೊಂಬರ್ಬೇಕು, ಕರೆಕ್ಟ್ ಅಲ್ವಾ ಸರ್? ಸರ್ ಹೌದು ಸರ್, ನಿಮ್ಮ ದುಡ್ಡಿಗೆ ವ್ಯಾಲ್ಯೂ ಇರಬೇಕಂದ್ರೆ ನಮ್ಮ ವ್ಯಾಲ್ಯೂ ಕಾರ್ಸಿಗೆ ಬನ್ನಿ, ಅದೇ ಥರ ನಾನು ಗಾಡಿಗಳನ್ನ ನಿಮಗೆ ಕೊಡ್ತೀನಿ. ಓಕೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಒಂದ್ಸಲ. ಸರ್ ನೀವು ನಿಯರ್ ಬೈ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಬರಬೇಕು. ಅಂಬೇಡ್ಕರ್ ಕಾಲೇಜಿಂದ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂಗೆ ಒಂದು ಹೋಟೆಲ್ ಬರುತ್ತೆ ಸಾಗರ್ ಗ್ರ್ಯಾಂಡೇನಿಯಾ ಅಂತ. ಸಾಗರ್ ಗ್ರ್ಯಾಂಡೇನಿಯಾ ನಿಯರ್ ಬೈಯೇ ನಮ್ಮ ಕಾರ್ ಶೋರೂಮ್ ಇರೋದು, ವ್ಯಾಲ್ಯೂ ಕಾರ್ಸ್ ಅಂತ. ಬಂದು ನೋಡಿ ಸರ್. ಗೂಗಲ್ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮ್ಯಾಪ್ ಲಿಂಕು, ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆಲ್ಮೋಸ್ಟ್ ನನ್ನ ನಂಬರ್ಗೆ ಹಾಯ್ ಅಂತ ಕಳಿಸಿದ ತಕ್ಷಣ ಆಟೋಮೆಟಿಕ್ಲಿ ನಿಮಗೆ ಲಿಂಕ್ ಬರುತ್ತೆ, ಲೊಕೇಶನ್ನು ವಿತ್ ಕ್ಯಾಟ್ಲಾಗ್ ಬರುತ್ತೆ, ನೀವು ಗಾಡಿಗಳನ್ನ ನೋಡಿಕೊಂಡು ಕೂಡ ಬರ್ಬೋದು ಸರ್. ಓಕೆನಾ? ಬಟ್ ಅಲ್ಲಿ ಪ್ರೈಸ್ ಇಲ್ಲಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಚಾನಲ್ ನೋಡ್ಕೊಂಡು ಬರೋರಿಗೆ ಮಾತ್ರ ಆಲ್ಮೋಸ್ಟ್ ನಾವು ಏನು ಹೇಳಿದ್ವಿ ಪ್ರೈಸ್ ಆ ಪ್ರೈಸಲ್ಲಿ ಸಿಗುತ್ತೆ. ಹೌದು, ನಮ್ಮ ಕ್ಯಾಟ್ಲಾಗಲ್ಲಿ ಪ್ರೈಸ್ ಬೇರೆ ಇರುತ್ತೆ. ನಾನು ಇವತ್ತು ಏನು ಹೇಳಿದ್ದೆ ಯೂಟ್ಯೂಬಲ್ಲಿ ಆ ಪ್ರೈಸ್ನೇ ನೀವು ಯೂಟ್ಯೂಬ್ ಮುಖಾಂತರ ಬಂದರೆ ಆ ಪ್ರೈಸಿಗೆ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಓಕೆನಾ ಗುರುಗಳೇ? ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ಸೊ ಇನ್ನು ಯಾರೆಲ್ಲ ಮೈಬದ್ಧ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಡೀಟೇಲ್ ತೊಗೊಂಬೋಣ. ಸರ್ ಮೊದಲನೇದಾಗಿ ಪೋಲೋ ಇದೆ, ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ ಫೈನಲ್ ಟು ಫೈನಲ್ ಅಂತ. ಸೊ ಅದರಲ್ಲಿ ₹1 ಕಡಿಮೆ ಆಗಲ್ಲ. ಸೊ ಫೈನಲ್ ಅದು ಗಣೇಶ ಹಬ್ಬದ ಪ್ರಯುಕ್ತ. ಸೊ ಫೈನಲ್ ಆಗಿ ಈಗ ಪೋಲೋದ ಬಗ್ಗೆ ಡೀಟೇಲ್ಸ್ ಕೊಟ್ಬಿಟ್ಟು ಪ್ರೈಸ್ ಹೇಳ್ಬೋಣ ಸರ್. ಸೊ ಪೋಲೋ ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್ಲು, ಸೆಕೆಂಡ್ ಓನರು, ಹೈಲೈನ್ ವೆಹಿಕಲ್ಲು, ಓಕೆ, ಕಲರ್ ವೈಟ್ ಇದೆ. ಸೊ ಇಂಟೀರಿಯರ್ ಫೀಚರ್ ಹೇಳೋದಾದ್ರೆ ಸರ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಗಾಡಿ ಎಲ್ಲ ಮಾತಾಡೋಂಗೆ ಇಲ್ಲ. ನಾನು ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಗಾಡಿ ಒಂದು ಸಿಂಗಲ್ ಪೀಸ್ ಅಂತ ಹೇಳ್ಬೋದು ಗಾಡಿ ಬಗ್ಗೆ. ಪೋಲೋ ಚೆನ್ನಾಗಿದೆ. ಗಣೇಶ ಹಬ್ಬದ ಆಫರ್ ನಾವು ಏನು ಕೊಡ್ತಾ ಇದ್ದೀವಿ ಅಂದರೆ ಇದನ್ನು 5,85,000 ಹೇಳ್ತಾ ಇದ್ದೀವಿ. ಕಸ್ಟಮರ್ ಏನೋ ಬಂದರೆ ನಮ್ಮ ಯೂಟ್ಯೂಬ್ ಕಡೆಯಿಂದ 5,40,000ಕ್ಕೆ ಫೈನಲ್ ಮಾಡಿಕೊಡ್ತೀನಿ. ಯಾವ ಮಾಡಲ್ ಸರ್ ಹೇಳಿದ್ರಲ್ಲ? 2016 ಮಾಡಲ್. ಲೋನು ಸರ್ ಲೋನು ಮಾಡಿಸ್ಕೊಡ್ತೀನಿ. ಓಕೆ, ಮಿನಿಮಮ್ ಎಷ್ಟು ಪರ್ಸೆಂಟೇಜ್? 80-90% ಆಗ್ಬೋದಾ ಸರ್? ನನಗೆ ಗೊತ್ತಿರೋ ಮ್ಯಾಕ್ಸಿಮಮ್ ಅಂದರೆ 80% ಆಗುತ್ತೆ ಸರ್. ಓಕೆ, ಸೊ ಈ ಥರ ನೆಕ್ಸ್ಟು ಸರ್? ಸರ್ ಇದು ಬಂದು ಮಾರುತಿ ಸೆಲೋರಿಯಾ, ಓಕೆ, 2017 ಮಾಡಲು, ಸಿಂಗಲ್ ಓನರು, ಶೋರೂಮ್ ರೆಕಾರ್ಡೆಡ್, 73,000 ಓಡಿದೆ. ಓಕೆ, ಫೀಚರ್ ಹೇಳೋಣ ಸರ್ ಹಾಗೆ ಒಂದ್ಸಲ. ಸರ್ ಸೊ ಇದು ZXi ಟಾಪ್ ಎಂಡು ಸರ್. ಓಕೆ, ಸೊ ಒಳ್ಳೆ ಟೈರಿಂದ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಆಲ್ಮೋಸ್ಟ್ ನಮ್ಮ ಹತ್ರ ವೆಹಿಕಲ್ಸ್ಗಳು ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ. ಸೊ ಇದು ಆಟೋಮೆಟಿಕ್ ಆಟೋಮೆಟಿಕ್ ವೇರಿಯಂಟು. ಓಕೆ, ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಇದು ಬಂದು ನಿಮಗೆ 4,25,000ಗೆ ಫೈನಲ್ ಮಾಡಿಕೊಡ್ತೀನಿ. ಇದು ನಾವು ಪ್ರೈಸ್ಗೆ ಕೋಟಿಂಗ್ ಮಾಡಿರೋದು 4,65,000. ಸೊ ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀರಿ ಅಂದರೆ ಲೋನು ಕೂಡ ಅವೈಲೇಬಲ್ ಇದೆ ಸರ್. ಇದು ಮಾರುತಿ ಎಕ್ಸ್ಪ್ರೆಸೋ ಅಂತ. ಇದು 2021 ಮಾಡಲು, ಸಿಂಗಲ್ ಓನರು, ಡ್ರೈವ್ ಆಗಿರೋದು ಬರೀ 28,000. ಅಷ್ಟೇ ನೋಡಿರೋದು, ಬರೀ 28,000 ಓಡಿದೆ ಗಾಡಿ. ಓಕೆ, ಮಾಡಲು ಕೂಡ 21. ಇದಕ್ಕೂ ಕೂಡ ಲೋನ್ ಆಗುತ್ತೆ ಸರ್. ಎಲ್ಲ 5 ಲಕ್ಷ ಅಂತಾರೆ, ಯಾರು ಏನು ಬೇಕಾದ್ರೆ ಹೇಳ್ಬೋದು. ನಾನು 4,80,000 ಹೇಳ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ 4,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 21 ಮಾಡಲ್ ಎಕ್ಸ್ಪ್ರೆಸೋ, 21 ಮಾಡಲ್ ಅದು. ಹೌದು. ಓಕೆ, ಸೊ ಅದೇ ಥರ ಆಪಲ್ ಶೇಪು ಡಿಸೈರ್ ಇದೆ, ನೋಡ್ತಾ ಬೋದು. ಸ್ವಿಫ್ಟ್ ಡಿಸೈರ್ ಇದೆ ಸರ್ ಹಾಗೆ. ಸರ್ ಇದು 2018 ಮಾಡಲು, ಸಿಂಗಲ್ ಓನರು. ಇದು ಬಂದು ಓಡಿರೋದೇ 43,000. ನಿಮಗೆ ಫೈನಲ್ ಟು ಫೈನಲ್ 6.5 ಲಕ್ಷಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ 6,30,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಸೊ ಎಷ್ಟನೇ ಓನರ್? ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರು ಸರ್. VXi ಇದು. ಓಕೆ, ಪೆಟ್ರೋಲ್ ವೆಹಿಕಲ್. ಸೊ ಬಲೇನೋ ಇದೆ ನೋಡ್ತಾ ಬೋದು. ನಿಮ್ಗೆ ಏನೋ ಡಿಸೈರ್ ಬೇಡ ಅಂತಂದರೆ ಸೊ ಬಲೇನೋಗೆ ಹೋಗ್ಬೋದು. ಅದು ರೆಡ್ ಕಲರ್ ಸಿಗೋದು, ಮ್ಯಾಗ್ ವೀಲ್ ನೋಡ್ತಾ ಬೋದು. ಯಾವ ಮಾಡಲ್ ಸರ್ ಇದು? ಸರ್ 2017 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಓಡಿರೋದೇ 38,000. ಇದು ಬಂದು ನೋಡಿ, ನಾವು ಪ್ರೈಸ್ ಕೋಟಿಂಗ್ ಮಾಡಿರೋದು 6,65,000. ಓಕೆ, ನಿಮ್ಮ ಕಡೆಯಿಂದ ಬಂದರೆ 6,15,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಾರುತಿ ಬಲೇನೋ ಝೀಟಾ. ಓಕೆ, ಯಾವ ಮಾಡಲ್? ಬಟನ್ ಸ್ಟಾರ್ಟ್ ಬರುತ್ತೆ. 17 ಮಾಡಲ್. ಓ, ಪುಷ್ ಬಟನ್ ಸ್ಟಾರ್ಟ್. ಪುಷ್ ಬಟನ್ ಸ್ಟಾರ್ಟ್ ಸರ್. ಇದು ಕೂಡ ಝೀಟಾನೆ, 2018 ಮಾಡಲ್ಲು. ಇದು ಶೋರೂಮ್ ರೆಕಾರ್ಡೆಡ್ ಗಾಡಿ ಬಂದು ಸರ್. ಇದು ಬಂದು 2018 ಸಿಂಗಲ್ ಓನರು, 6,99,000 ಆಗ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ 6,75,000ಕ್ಕೆ ಈ ಗಾಡಿ ನಿಮ್ಗೆ ಕೊಡ್ತೀವಿ ಸರ್. 6,70,000 ಎಷ್ಟು ಓಡಿದೆ ಸರ್? ಇದು ಬಂದು 1 ಲಕ್ಷ ಚಿಲ್ಲರೆ ಓಡಿದೆ. ಎಲ್ಲ ಶೋರೂಮ್ ರೆಕಾರ್ಡೆಡ್. ಓಕೆ, ಸೊ ಮತ್ತೊಂದು ಸ್ವಿಫ್ಟ್ ಇದೆ ಸರ್, ಬ್ಲೂ ಕಲರ್. ಶಿಫ್ಟ್ ಬಂದು ಇದು ಬಂದು ZXi ಅಂತ, ಸಿಂಗಲ್ ಓನರು, 63,000 ಓಡಿದೆ. 7 lakhs ಕೋಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾದ್ರು ಕಸ್ಟಮರ್ ಬಂದರೆ ಯೂಟ್ಯೂಬ್ ಕಡೆಯಿಂದ 6,80,000 ಕೊಡ್ತೀನಿ ಸರ್. 6,80,000 ಫೈನಲ್ ಮಾಡ್ಕೊಡ್ತೀನಿ. ಸೊ ಮತ್ತೆ ಒಂದು ಪೋಲೋ ಇದೆ ಯೂನಿಕ್ ಕಲರ್ ಅಲ್ಲೇ, ಇದಳಿ ಸರ್ ಹಾಗೆ. ಸರ್ ಇದು ಬಂದು 2015 ಮಾಡಲು, ಸೆಕೆಂಡ್ ಓನರು, 73,000 ಡ್ರೈವ್ ಆಗಿದೆ. ಇದು ಬಂದು ಡೀಸೆಲ್ ವೇರಿಯಂಟು, ಹೈ ಲೈನು, 6,20,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ 5,90,000ಗೆ ಫೈನಲ್ ಮಾಡ್ಕೊಡ್ತೀನಿ. ಒಂದ್ಸಲ ಫೀಚರ್ ಬಿಡಿ ಸರ್ ಹಂಗೆ. ಹೈ ಲೈನ್ ಸರ್. ಇದು ಹೈ ಲೈನ್ ಅಂದರೆ ಅಲೈ ವೀಲ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ನಾರ್ಮಲಿ
ಹೈಲೈನ್ ಅಂದರೆ ಆಟೋಮೆಟಿಕ್ ಪೋಲೋ ಬಗ್ಗೆ ಗೊತ್ತಿರೋರಿಗೆ 100% ಚೆನ್ನಾಗಿದೆ ಗಾಡಿ ಇದು. ಹೈಲೈನ್ ವೆಹಿಕಲ್ ಸರ್ ಇದು. ಸರ್ ಮಾರುತಿ ರಿಡ್ಸು VDI ಗಾಡಿ ಇದು. ಓಕೆ 2014 ಮಾಡಲು. ಇದು ಬಂದಿರೋ ನಿಮಗೆ ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ. ಹೌದು. ಓಕೆ ಇದು ಸಿಂಗಲ್ ಓನರ್? ಇದು ಸಿಂಗಲ್ ಓನರ್. ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋವೆಲ್ಲ ಸಿಂಗಲ್ ಓನರ್ ಅಲ್ಲ ಸರ್ ಗಾಡಿಗಳೆಲ್ಲ? ಹೌದು ಸರ್. ಓಕೆ ಸೊ ಇನ್ನೊಂದು ಇದು ಸೇಲ್ ಆಗಿದೆ. ಓಕೆ ಸರ್ ಕ್ವಿಡ್ ಇದೆ ಹೇಳಿ ಸರ್ ಹಾಗೆ. ಸರ್ ಕ್ವಿಡ್ ಕ್ಲೈಂಬರ್ ಅಂತ ಬ್ಲೂ ಕಲರ್ ಗಾಡಿ 20 ಮಾಡಲು ಸಿಂಗಲ್ ಓನರು ಬರೀ 35,000 ಓಡಿದೆ. ನೀವು ಇದು 4,65,000 ಕೋಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ 4,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸಾನು 2018 ಮಾಡಲು ಸೆಕೆಂಡ್ ಓನರ್ ಗಾಡಿ 79,000 ಓಡಿದೆ. 7,25,000 ನಾವು ಕೋಟಿಂಗ್ ಮಾಡ್ತಾ ಇರೋದು. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ 6,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಟಾಟಾ ನೆಕ್ಸಾನ್ 2018 ಮಾಡಲ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸರ್ ಇದು 2021 ಮಾಡಲು ಟಾಟಾ ನೆಕ್ಸಾನು. ಇದು ಕೂಡ ಡೀಸೆಲ್, ಅದು ಕೂಡ ಡೀಸೆಲ್ಲೇ. ಎರಡು ವೆಹಿಕಲ್ಲು ಡೀಸೆಲ್ ಗಾಡಿನೇ ಸರ್. ಇದು ಬಂದು ನಿಮಗೆ 68,000 ಓಡಿದೆ. ಇದು ಸಿಂಗಲ್ ಓನರು. ನಿಮಗೆ 8,95,000 ಕೋಟಿಂಗ್ ಮಾಡಿದ್ದೀವಿ. 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನಾನು ಹೇಳ್ತಾ ಇರೋದೆಲ್ಲ ಫೈನಲ್ ಸರ್. ನಾನು ಯಾಕಂದರೆ ನಿಮ್ಮ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಯಾರೇ ಬಂದರೂ ಕೂಡ ಫೈನಲ್ ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಫೈನಲ್ ಆಗಿ ರೇಟು ಅವ್ರು ಬಂದಿದ ತಕ್ಷಣ ಬೈ ಮಾಡಿ ತೊಗೊಂಡು ಹೋಗ್ತಾ ಇರಬೇಕು. ಆ ರೇಟ್ ನಿಮಗೆ ಕೊಡ್ತಾ ಇದ್ದೀನಿ ಸರ್. ಸರ್ ನೆಕ್ಸ್ಟ್ ಸರ್ ಹಾಗೆ. ಸರ್ ಇದು ಬಂದು ಬ್ರೀಜಾ 2017 ಮಾಡಲು ಸಿಂಗಲ್ ಓನರು. ಇದು ಕೂಡ ಶೋರೂಮ್ ರೆಕಾರ್ಡೆಡ್. ನೋಡಿ ನಮ್ಮ ಕೋಟಿಂಗ್ ಬಂದು 8,75,000 ಹಾಕಿದ್ದೀವಿ. ಇದು ಬಂದು ನಿಮಗೆ 8,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 8,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವರ್ಷನ್ನು 19 ಮಾಡಲು 2019 ಮಾಡಲು ಸಿಂಗಲ್ ಓನರು. 86,000 ಡ್ರೈವ್ ಆಗಿದೆ. 5 lakhs ಕೋಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾರಾದರೂ ಬಂದರೂ ಕೂಡ 4,80,000ಗೆ ಫೈನಲ್ ಮಾಡ್ಕೊಡ್ತೀನಿ. ಅದು ಯೂನಿಕ್ ಕಲರ್ ಇರೋ ನಂಬರ್ ಇರುವಂತದ್ದು 772 ಅಂದ್ರೆ ಫ್ಯಾನ್ಸಿ ನಂಬರ್ ಅಂತ ಹೇಳ್ಬೋದು. ಹೌದು ಸರ್. ಅದ್ರ ಜೊತೆಲಿ ಇದು ಫ್ಯಾನ್ಸಿ ನಂಬರ್ 255. ಹೌದು ಸರ್. ಹೇಳಿ ಸರ್ ಹಾಗೆ. ಸರ್ ಇದು ಬಂದು ಟಾಟಾ ಮರಾಜೋ ಅಂತ ಸಿಲ್ವರ್ ವೆಹಿಕಲ್, ಸಿಲ್ವರ್ ಕಲರ್ ವೆಹಿಕಲ್, ಡೀಸೆಲ್ ಗಾಡಿ 2019 ಮಾಡಲು ಸಿಂಗಲ್ ಓನರ್. 50,000 ಓಡಿದೆ. 7 ಸೀಟರ್ 8 ಸೀಟರ್ ಸರ್ ಇದು? ಸರ್ ಇದು 7 ಸೀಟರ್ ಸರ್. ಓಕೆ 7 ಸೀಟರ್. ಇದು 9 lakhs ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಬಂದರೆ 8,60,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಇದು ಸರ್ ವರ್ಣ ಇದೆ ಸರ್. ವರ್ಣ 2012 ಮಾಡಲು ಸೆಕೆಂಡ್ ಓನರು. 98,000 ಡ್ರೈವ್ ಆಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 4,65,000 ನಾವು ಕೋಟಿಂಗ್ ಮಾಡಿರೋದು. ನಿಮ್ಗೊಂದು 4,30,000ಗೆ ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? 2012 ಮಾಡಲ್. ಓಕೆ ಸರ್. ಅದೇ ಥರ i20 ಇದೆ ಸರ್. i20 ಫುಲ್ಲು 1 2 3 4 ಸರ್ 4 i20 ಇದೆ. 3 ಪೆಟ್ರೋಲ್ ಇದೆ, 1 ಡೀಸೆಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬೈ ಮಾಡಿ ಸರ್. ಸರ್ ಇದು ಬಂದು 2016 ಮಾಡಲು ಸೆಕೆಂಡ್ ಓನರು. 29,000 ಡ್ರೈವ್ ಆಗಿದೆ. ಇದು ಬಂದು 6,40,000 ಕೋಟಿಂಗ್ ಮಾಡ್ತಾ ಇರೋದು. ನಿಮ್ಮ ಕಡೆಯಿಂದ ಏನಾದ್ರು ಬಂದರೆ 5,90,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 2019 ಮಾಡಲು ಆಟೋಮೆಟಿಕ್ ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್ ವೆಹಿಕಲ್ಲು. 59,000 ಓಡಿದೆ. 6,45,000 ಕೋಟಿಂಗ್ ಮಾಡ್ತಾ ಇದ್ದೀವಿ. ಏನಾದ್ರು ನಿಮ್ಮ ಕಡೆಯಿಂದ ಯಾರು ಬಂದರೆ ಫೈನಲ್ ಟು ಫೈನಲ್ 6,15,000ಗೆ ಫೈನಲ್ ಮಾಡ್ಕೊಡ್ತೀನಿ. ವೈಟ್ ಕಲರು ಸರ್. ಇದು i20 ಸ್ಪೋರ್ಟ್ಸ್ ವರ್ಷನ್ನು ವೈಟ್ ಕಲರು. 20 ಮಾಡಲು ಸೆಕೆಂಡ್ ಓನರು. 72,000 ಓಡಿದೆ. 7,25,000 ಕೋಟಿಂಗ್ ಮಾಡ್ತಾ ಇರೋದು. ನಿಮ್ಮ ಕಡೆಯಿಂದ ಬಂದರೆ ಒಂದು 7,10,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 2015 ಮಾಡಲು ಸೆಕೆಂಡ್ ಓನರು. 90,000 ಡ್ರೈವ್ ಆಗಿದೆ. ಇದು ಬಂದು ಆಸ್ಟಾ ಟಾಪ್ ಎಂಡು ಡೀಸೆಲ್ ವೇರಿಯಂಟ್. ಓಕೆ i20 6,25,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾರೇ ಬಂದರೂ ಕೂಡ 5,90,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗ್ರ್ಯಾಂಡ್ i10 ಅಲ್ಲಿ ಆಸ್ಟಾ ಟಾಪ್ ಎಂಡು. ಯಾರು ಸ್ಮಾಲ್ ಬಜೆಟ್ ಅನ್ಕೊಂಡಿರೋರು ಬೇಕು ಅಂದರೆ ಈ ಗಾಡಿ ಬಂದು ನಿಮಗೆ 80,000 ಡ್ರೈವ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸನ್ರೂಫ್ ಇದೆ ಗಾಡೀಲಿ, ಸನ್ರೂಫ್ ಇದೆ. ಇದು ಬಂದು 3,65,000 ಹೇಳ್ತಾ ಇದ್ದೀವಿ. ಇದು ಬಂದು ನಿಮಗೆ 3,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಕೂಡ ಆಸ್ಟಾನೆ. ಇದು ಸಿಂಗಲ್ ಓನರ್ ವೆಹಿಕಲ್ಲು. 3,50,000 ಹೇಳ್ತಾ ಇದ್ದೀವಿ. 3,35,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇದು ಕೂಡ ಆಸ್ಟಾ ಟಾಪ್ ಎಂಡ್ ಸನ್ರೂಫ್ ಬರುತ್ತೆ. ಸೊ ಅಬೌವ್ ಯಾವ ಮಾಡಲ್ ಮೇಲೆ ಲೋನ್ ಆಗೋದು ಹೇಳಿದ್ರಲ್ಲ ಸರ್? ಅಬೌವ್ 11 ಮಾಡಲ್ ಮೇಲೆ ಇರೋದಕ್ಕೆಲ್ಲ ಲೋನ್ ಆಗುತ್ತೆ ಸರ್. ಸರ್ ಇದು ಕೂಡ i10 ಎಲ್ಲ ಸ್ಮಾಲ್ ಬಜೆಟ್ ಹುಡ್ಕೋರು. ಇದು ಬಂದು 3 lakhs ಹೇಳ್ತಾ ಇದ್ದೀವಿ. ಇದು ಕೂಡ 11 ಮಾಡಲು. ಒಂದು 270ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಸ್ವಿಫ್ಟ್ ಇದೆ ಹೇಳಿ ಸರ್ ಹಾಗೆ. ಸರ್ ಇದು 2014 ಮಾಡಲು ಸೆಕೆಂಡ್ ಓನರ್ ಆಗಿದೆ. VXI ಪೆಟ್ರೋಲ್ ವೆಹಿಕಲ್ಲು.
4,65,000 ಹೇಳ್ತಾ ಇದ್ದೀವಿ. ಒಂದು 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಎರ್ಟಿಗಾ ಯಾರು ಎರ್ಟಿಗಾ 7 ಸೀಟ್ರ್ ಬೇಕು ಅನ್ನೋರಿಗೆ ಇದು ಬಂದು VDI 2017 ಮಾಡಲು ಸಿಂಗಲ್ ಓನರು ಶೋರೂಮ್ ರೆಕಾರ್ಡೆಡ್ ಗಾಡಿ, ಬರೀ 60,000 ಓಡಿದೆ. ನಿಮ್ಗೆ ಈ ಗಾಡಿ ಬೇಕು ಅಂದರೆ ನೋಡಿ ಸರ್, ಒಂದು 8 lakhs ಹೇಳ್ತಾ ಇದ್ದೀವಿ, ಒಂದು 7,80,000ಗೆ ಫೈನಲ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಲೋನ್ ಬೇಕಾದ್ರೆ ಲೋನು ಕೂಡ ಮಾಡ್ಕೊಡ್ತೀನಿ ಸರ್. ಸರ್ KEV 100 K8 ಅಂತ ಈ ಗಾಡಿ ಬಂದು 2017 ಮಾಡಲು ಸಿಂಗಲ್ ಓನರು, ಇದು ಕೂಡ ಶೋರೂಮ್ ರೆಕಾರ್ಡೆಡ್ ಗಾಡಿ. ಈ ಗಾಡಿ ಏನಾದ್ರು ನಿಮ್ಗೆ ಬೇಕು ಅಂದರೆ ಇದು ನಿಮಗೆ ಒಂದು 4 ಲಕ್ಷ ಹೇಳ್ತಾ ಇದ್ದೀವಿ, ಒಂದು 3.70 ಗಂಟೆ ಫೈನಲ್ ಮಾಡ್ಕೊಡ್ತೀನಿ. ಅದು ಮ್ಯಾಗ್ವಿಲ್ ಇರುವಂಥದ್ದು. ಮ್ಯಾಗ್ವಿಲ್ ಇದೆ, ಗಾಡಿ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಸರ್ ಓಕೆ, ಬಲೆನೇ ಹೇಳಿ ಸರ್ ಹಾಗೆ. ಸರ್ ಬಲೆರೋ ಯಾವುದು ಸಿಂಗಲ್ ಓನರ್ ಹುಡುಕ್ತಿದ್ದವರು 7 ಸೀಟ್ರು ವೆಹಿಕಲ್ಲು, ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2010 ಮಾಡಲು ಸಿಂಗಲ್ ಓನರು ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಇದೆ, ಡೀಸೆಲ್ ವೆಹಿಕಲ್ಲು 2010. ನಮ್ಮ ಪ್ರೈಸ್ ಬಂದು ಇದು ಬಂದು 3.5 ಹೇಳ್ತಾ ಇದ್ದೀವಿ, ಫೈನಲ್ಲು ಒಂದು 3.25ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಬಲೆರೋನ. Fiat Punto ಅಂತ 2009 ಮಾಡಲು ಸೆಕೆಂಡ್ ಓನರು, ಇದು ಕೂಡ ನಿಮಗೆ ನೋಡಿ 2 ಕಾಲು ಹೇಳ್ತಾ ಇದ್ದೀವಿ, 195ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು ಹೋಂಡೈ ಅಸೆಂಟು 2010 ಮಾಡಲು ಸೆಕೆಂಡ್ ಓನರು, 80,000 ಓಡಿದೆ. ನಿಮಗೆ ಯಾರಿಗಾರು ಲೋ ಬಜೆಟ್ ವೆಹಿಕಲ್ಲು ಅಸೆಂಟು ಸೆಡನ್ ಟೈಪಲ್ಲಿ ಬೇಕು ಅಂತ ಅಂದರೆ ಈ ಗಾಡಿ ಇದೆ ನೋಡಿ. ಇದು ಬಂದು ನೋಡಿ 179 ಫೈನಲ್ ಮಾಡ್ಕೊಡ್ತೀನಿ. 170 ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾರಿಗಾರು ಈಕೋ ಬೇಕು ಅನ್ನೋರಿಗೆ ವಿತ್ AC 5 ಸೀಟರು ಗಾಡಿ ಏನಾದ್ರು ನಿಮ್ಗೆ ಈ ಗಾಡಿ ಬೇಕು ಅಂದರೆ ನೋಡಿ, ಇದು ಬಂದು 3rd ಓನರ್ ಆಗಿದೆ, ಓಡಿರೋದೇ 48,000. ಇದು ಬಂದು ನಿಮಗೆ 395 ಕೋಟಿಂಗ್ ಮಾಡ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ 3,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನಮ್ಮ ಮುಂದೆ ವೈಟ್ ಕಲರ್ ಕ್ರೆಟಾ ಇದೆ, ಇದು ಯಾವ ಮಾಡಲ್ ಸರ್? ಇದು 2016 ಮಾಡಲ್ ಸಿಂಗಲ್ ಓನರ್, 1.16 ಓಡಿದೆ. 1.16 ಓಡಿರೋದಾ? ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಸರ್. ಓಕೆ, ಶೋರೂಮ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವೇರಿಯಂಟ್. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ನಿಮಗೆ. ಇಂಟೀರಿಯರ್ ಫೀಚರ್ ಬಂದು ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುವಂಥದ್ದು, ಒಂದು ಆಂಡ್ರಾಯ್ಡ್ ಸಿಸ್ಟಮ್ನ ಹಾಕ್ಸಿದ್ರೆ ಮ್ಯಾನ್ಯಲ್ ಆಗಿರುತ್ತೆ. ಸೊ ಇಂಟೀರಿಯರ್ ಫುಲ್ಲು ನಿಮಗೆ ಫ್ಯಾಬ್ರಿಕ್ ಸೀಟ್ ಆಗಿರೋವಂಥದ್ದು. ಸೊ ಸ್ವಲ್ಪ ಒಂಚೂರು ಹೊರದೋಗಿದೆ. ಸೊ ಏನೋ ಒಂದು 3,000-4,000 ಕೊಟ್ಟರೆ ಒಂದು ಸೀಟ್ ಕವರ್, ಲೆದರ್ ಕವರ್ ಹಾಕೊಡ್ತಾರೆ, ಅದು ಹಾಕ್ಸ್ಕೊಬೋದು. ಸೊ ಗಾಡಿ ಟೋಟಲಿ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳಿದ್ದಾರೆ. ಸೊ ಹಿಸ್ಟ್ರಿ ಸಿಗುತ್ತಲ್ಲ ಸರ್? ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ, ಹಿಸ್ಟ್ರಿನೂ ಸಿಗುತ್ತೆ ಅಂತ ಹೇಳಿದ್ದಾರೆ ಅವರು. ನೀವು ಬಾಡಿ ಲೈನೆಲ್ಲ ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಕ್ರಚಸ್ ಇದೆ ಅಷ್ಟೇ, ಮಾಮೂಲಿ ಸಿಟಿ ಅಂದರೆ ಸಿಗ್ನೇಚರ್ ಥರ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 725 ಹೇಳ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಬಂದರೆ 7 ಲ್ಯಾಕ್ಗೆ ಫೈನಲ್ ಆಗುತ್ತೆ. 7 ಲ್ಯಾಕ್ಗೆ ಫೈನಲ್ ಆಗುತ್ತೆ. ಲೋನ್ ಮೇಲೆ ಹೋಗ್ತೀನಿ ಅಂದರೆ ಅಪ್ ಟು 80 to 90% ಲೋನ್ ಕೊಡ್ತೀರಾ? ಮಿನಿಮಮ್ ಡೌನ್ ಪೇಮೆಂಟ್ ಅಂದರೆ ಎಷ್ಟು ಮಾಡ್ಬೋದು ಇದಕ್ಕೆ? 1 ಲಕ್ಷ ಮಾಡ್ಬೋದು. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಕಾರ್ ಇನ್ನೊಂದು ಡೆಸ್ಟರ್ ಇದೆ ಅಲ್ಲ? ಹೌದು. ಬನ್ನಿ ಸರ್ ಒಳಗೆ. ಸರ್ ನಮ್ಮ ಮುಂಗಡೆ ಡೆಸ್ಟರ್ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ನಿಮಗೆ ಯಾವ ಮಾಡಲ್ ಸರ್? ಇದು ಸರ್ 2015 ಮಾಡಲು ಸಿಂಗಲ್ ಓನರು, 120 ರನ್ನಿಂಗ್ ಆಗಿದೆ. ಸೊ ನಿಮಗೆ ಮ್ಯಾಗ್ವಿಲ್ ಇರುವಂಥದ್ದು ಗಾಡಿಯಲ್ಲಿ ನೋಡ್ತಾ ಇರ್ಬೋದು. ಒಂದು ಬಾಡಿ ಲೈನ್ ನೋಡ್ಕೊಳ್ಳಿ ಒಂದ್ಸಲ. ಆ್ಯಂಡ್ ಇಂಟೀರಿಯರ್ ಫೀಚರ್ನ ಹೇಳೋದಾದ್ರೆ ನಿಮಗೆ, ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು. ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸೀಟು ಆ್ಯಂಡ್ ಲೆದರ್ ಸೀಟಲ್ಲಿ ಇರುವಂಥದ್ದು. ಸೊ ಇಂಟೀರಿಯರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಶೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಎಷ್ಟು ಹೊಡಿದೆ ಅಂತ ಹೇಳಿದ್ರಲ್ಲ? 120 ಸರ್. 120 ಸಿಂಗಲ್ ಏರ್ ಬ್ಯಾಗ್. ಸಿಂಗಲ್ ಏರ್ ಬ್ಯಾಗು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸೊ ಬ್ಯಾಕ್ ಪ್ರೊಫೈಲ್ ನಿಮ್ಗೆ ಈ ಥರ ಬರುತ್ತೆ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು 6 ಲಕ್ಷ ಹೇಳ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಬಂದರೆ 5.75ಕ್ಕೆ ಆಗುತ್ತೆ ಸರ್. 575 ಲೋನ್ ಆಗುತ್ತಲ್ಲ? ಹೌದು ಸರ್. ಸರ್ ಲಾಸ್ಟ್ ವೀಕಲ್ಲು ನಿಮ್ಗೆ ಹೇಳ್ತಾ ಇದ್ದೀನಿ, ಟಾಟಾ ಮಾನ್ಸಾ ಯಾರಿಗಾರು ಲೋ ಬಜೆಟಲ್ಲಿ ಒಳ್ಳೆ ಮೈಲೇಜ್ ಗಾಡಿ, ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಅಲೈ ವೀಲ್ಸ್ ಇದೆ, ಇಂಟೀರಿಯಲ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ, ಸೆಡಾನ್ ವೆಹಿಕಲ್ಲು. ಇದೇನಾದ್ರು ನಿಮಗೆ ಬೇಕು ಅಂದರೆ 3,10,000 ಹೇಳ್ತಿರೋದು, ಕೋಟಿಂಗ್ ಮಾಡಿರೋದು, ನಿಮಗೆ 280ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಈ ತಾರು ಸೇಲ್ ಆಗ್ಬಿಟ್ಟಿದೆಯಲ್ಲ ಸರ್? ಇದು ಟಾರ್ ಕೂಡ ನಮಗೆ ಇವಾಗ ರೀಸೆಂಟಲ್ಲಿ ಸೇಲ್ ಆಗಿದೆ. ನಮ್ಮ ಹತ್ರ ಬರ್ತಾ ಇರುತ್ತೆ, ಯಾವ ಗಾಡಿನೂ ನಿಲ್ಲಲ್ಲ. ನಾವೆಲ್ಲ ಆಲ್ಮೋಸ್ಟ್ ಕ್ವಾಲಿಟಿ ವೆಹಿಕಲ್ ತಂದಿರ್ತೀವಿ ನೋಡಿ. ಶೋರೂಮಲ್ಲಿ ಯಾವುದೇ ವೆಹಿಕಲ್ಸ್ ಇದ್ರೂ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಹೌದು, ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಎಷ್ಟು. ನಮ್ದೆಲ್ಲ ಆಲ್ಮೋಸ್ಟ್ ಅನ್ಟಚ್ ಪೀಸ್ ಇರುತ್ತೆ ವೆಹಿಕಲ್ಸು. ಗಾಡಿ ಕೂಡ ನಮಗೆ ಕ್ವಾಲಿಟಿ ಆಲ್ಮೋಸ್ಟ್ ಸೆಲೆಕ್ಷನ್ ವೆಹಿಕಲ್ಸ್ಗಳನ್ನ ನಾವು ತಂದಿರ್ತೀವಿ ಸರ್.